ತಣ್ಣೀರು ಹಳ್ಳದ ಬಳಿ ಇರುವ ಸುಭಾಷ್ ನಗರದ ಮನೆಯೊಂದರಲ್ಲಿ ಮನೆಯ ಹಿಂಭಾಗದ ಬೀಗ ಒಡೆದು 200 ಗ್ರಾಂ ಚಿನ್ನ ಹಾಗೂ 4,000 ನಗದನ್ನ ದೋಚಿ ಕಳ್ಳರು ಪರಾರಿಯಾಗಿರುವ ಘಟನೆ ಸೋಮವಾರ ರಾತ್ರಿ ನಡೆದಿದೆ. ಮನೆಯಲ್ಲಿ ಯಾರೂ ಇಲ್ಲದಿದ್ದನ್ನ ಗಮನಿಸಿರುವ ಕಳ್ಳರು ಹಿಂಭಾಗಿಲಿನ ಬೀಗ ಒಡೆದು ಪ್ರವೇಶ ಮಾಡಿ ಮನೆಯೊಳಗಿನ ಚಿನ್ನಾಭರಣ ಹಾಗೂ ನಗದನ್ನ ದೋಚಿದ್ದಾರೆ. ಗೌಸ್ಖಾನ್ ಹಾಗೂ ಹಸೀನಾ ಬಾನು ಎಂಬುವವರಿಗೆ ಸೇರಿದ ಮನೆ ಇದಾಗಿದ್ದು, ಇಬ್ಬರು ದಂಪತಿಗಳು ತುಮಕೂರಿನ ಕೆಇಬಿ ಕಚೇರಿಯಲ್ಲಿ ನೌಕರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಳೆದ 1 ತಿಂಗಳ ಹಿಂದೆಯಷ್ಟೇ ವರ್ಗಾವಣೆ ಮೇರೆಗೆ ತುಮಕೂರಿನಲ್ಲಿ ವಾಸಿಸುತ್ತಿರುವ ದಂಪತಿ ಮನೆಗೆ ಬೀಗ ಹಾಕಿಕೊಂಡು ಹೋಗಿದ್ರು. ಇದನ್ನ ಗಮನಿಸಿರುವ ಕಳ್ಳರು ರಾತ್ರಿ ವೇಳೆ ಮನೆಗೆ ನುಗ್ಗಿ ಕಳ್ಳತನ ಮಾಡಿರುವುದಲ್ಲದೆ ಮನೆಯಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾ ರಿಸೀವರ್ಗಳನ್ನ ಕೂಡ ಕದ್ದೊಯ್ದಿದ್ದಾರೆ. ಈ ಸಂಬಂಧ ಹಸೀನಾ ಬಾನು ತಂದೆ ಅಬ್ದುಲ್ಲಾ ಅವರು ಮಾತನಾಡಿ, ಇದು ತನ್ನ ಮಗಳ ಮನೆಯಾಗಿದ್ದು, ತನ್ನ ಮಗಳು ಹಾಗೂ ಅಳಿಯ ಸರ್ಕಾರಿ ಕೆಲಸದಲ್ಲಿ ತುಮಕೂರಿನಲ್ಲಿದ್ದಾರೆ. ಹಾಸನದಲ್ಲಿರುವ ಈ ಮನೆಗೆ ಕೊಟ್ಟು ಹೋಗಿದ್ದಾರೆ. ನಾನು ಕೂಡ ಆಲೂರಿಗೆ ಹೋಗುವ ಸಂಬಂಧ ತುಮಕೂರಿನ ಮಗಳ ಮನೆಯಿಂದ ಬಂದಾಗ ಮನೆಯನ್ನ ನೋಡಿ ಆಶ್ಚರ್ಯವಾಯಿತು. ಮುಂದಿನ ಬಾಗಿಲು ತೆಗೆದು ಒಳಗೆ ಹೋಗಿ ನೋಡಿದಾಗ ಬಟ್ಟೆಗಳು ಎಲ್ಲೆಂದರಲ್ಲಿ ಬಿದ್ದಿದ್ದವು. ಕಳ್ಳರು ಹಿಂದಿನ ಬಾಗಿಲಿನಿಂದ ಬಂದು ತನ್ನ ಮಗಳಿಗೆ ಸೇರಿದ ಒಡವೆ ಹಾಗೂ ಹಣವನ್ನ ದೋಚಿಕೊಂಡು ಹೋಗಿದ್ದಾರೆ. ದಯಮಾಡಿ ಪೊಲೀಸರು ಕಳ್ಳರನ್ನ ಪತ್ತೆ ಹಚ್ಚಿ ತನ್ನ ಮಗಳ ಒಡವೆ ಹಾಗೂ ಹಣವನ್ನ ವಾಪಸ್ ಕೊಡಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಎಂದು ಮನವಿ ಮಾಡಿದ್ರು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.